ಸಭಾನಾಯಕರೇ, ನಜೀರ್ ಅಹ್ಮದ್ಗೆ ಹೇಳ್ರಿ, ಇಲ್ಲ ನಾನು ಭಾಳ ಅಷ್ಟೇ ಆಕ್ಷನ್ ತೊಗೋಬೇಕಾಗುತ್ತೆ. ಮಾತಾಡಕ್ಕೆ ಅವ್ನು ಸ್ವಲ್ಪ ನಾಲ್ಗೆ ಸರಿ ಮಾತಾಡನ್ರಿ, ಇಲ್ಲಾಂದ್ರೆ ನಾಲ್ಗೆ ಕೇಳಬೇಕಾಗತ್ತೆ. ಒಂದು ಏನ್ ಮಾತಾಡ್ತೀನಿ ಹೊರಗಾಕ್ಬೇಕಾಗುತ್ತೆ. ನೋಡಿಲ್ಲ ಅಡ್ಡಾಡ್ ಮಾತಾಡ ನೀನು ಕಡಿಮೆ ಮಾಡಿ, ನೀನು ಕುದುಗಾಡಿಗೆ ಮಾಡ್ತೀನಿ. ನೀನು ಇದೆಲ್ಲ ಹಚ್ಮಾಡಿ ಕುದುಗಾಡಿ, ನೀನು ದೊಡ್ಡ ಶೇಣೆ ಬೇಡ, ಬರೀ ಅಡ್ಡಾಡ ಮಾತಾಡೋದು ಕಲಿ. ನೀ ಹಿಂಗ್ ಮಾಡಿ ನೀನು ಸದನೆಲ್ಲ ಹಾಳು ಮಾಡಿದವ. ನೀನು ಮೊದಲ ಗೌರವದಿಂದ ನೋಡ ಕಲಿ. ನಜೀರ ಇಂಥದ್ ಮಾಡಿ ಹಿಂಗಾಗಿ ನೀನು ಏನು ಇಂಥವೆಲ್ಲ ಮಾತಾಡೋದು ಸರಿ ಅಲ್ಲ ನಿಂದು. ಅವರೇ ಬಾರಿ ಗೌರವವಾಗಿ ನಿಮ್ಗೆ ಅದೇ ಏಟ್ ನಾ ಏನ್ ಮಾಡ್ಲಿ, ನಾ ಏನ್ ಮಾಡ್ಲಿ? ತಾವು ಏನಂದ್ರಿ ಅಲ್ಲಿ ನೀವು ಹೇಳಿದ್ಮೇಲೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರಿ. ಹೇಳಿ ನಾನು ಅವ್ರು ಮಾಡಿಲ್ಲ ಅಂದ್ರೆ ಅವ್ರಿಗೆ ಕರ್ಮ ಆಯ್ತು. ಈಗ ಮಾಡಾಗತ್ತಿ ನೀನು ನೋಡಿಲ್ಲ ಅಡ್ಡಾಡ್ ಮಾತಾಡ ನೀನು ಕಡಿಮೆ ಮಾಡಿ, ನೀನು ಕುದುಗಾಡಿಗೆ ಮಾಡ್ತೀನಿ. ನೀನು ಇದೆಲ್ಲ ಹಚ್ಮಾಡಿ ಕುದುಗಾಡಿ, ನೀನು ದೊಡ್ಡ ಶೇಣೆ ಬೇಡ, ಬರೀ ಅಡ್ಡಾಡ ಮಾತಾಡೋದು ಕಲಿ. ನೀ ಹಿಂಗ್ ಮಾಡಿ ನೀನು ಸದನೆಲ್ಲ ಹಾಳು ಮಾಡಿದವ. ನೀನ ಇಲ್ಲ ಕೂಡಿಸ್ರಿ ಅವ್ನು ಸುಮ್ನೆ ಏನು ಅಡ್ಡಾಡ್ ಮಾತಾಡಿದ್ರಿ. ಸಭಾಪತಿಗಳೇ, ಸಭಾನಾಯಕರೇ, ನಜೀರ್ ಅಹ್ಮದ್ಗೆ ಹೇಳ್ರಿ, ಇಲ್ಲ ನಾನು ಭಾಳ ಅಷ್ಟೇ ಆಕ್ಷನ್ ತೊಗೋಬೇಕಾಗುತ್ತೆ. ಮಾತಾಡಕ್ಕೆ ಅವ್ನು ಸ್ವಲ್ಪ ನಾಲ್ಗೆ ಸರಿ ಮಾತಾಡನ್ರಿ, ಇಲ್ಲಾಂದ್ರೆ ನಾಲ್ಗೆ ಕೇಳಬೇಕಾಗತ್ತೆ. ಒಂದು ಏನು ಮಾತು ಏನಿಲ್ಲ, ಏನು ಮಾತಾಡಿ ಏನ್ ಮಾತಾಡ್ತೀನಿ ಹೊರಗಾಕ್ಬೇಕಾಗುತ್ತೆ. ಮಾತು ಇದು ನೀವು ತಿಳಿದ ಕನ್ನಡ ನನಗಂಗ್ ತೋರ್ಸ್ತಾನ ಮತ್ ಬರ್ತ ಮಾಡಿ ಮಾತಾಡಬೇಡ. ನೀನು ಈಗ ನಾನು ಏನು ಬೇಕಾದ್ರೆ ಚೇರ್ಮನ್ ಸಾಹೇಬ್ರೆ, ಅವರು ತಮ್ಮ ಬಗ್ಗೆ ಹೇಳಿದ್ದಲ್ಲ, ಮಾನ್ಯ ಸದಸ್ಯನ ನಿಮಿಷ ತಮ್ಮ ಬಗ್ಗೆ ಹೇಳಿದ್ದಲ್ಲ, ಅವರು ಮಾನ್ಯ ಸದಸ್ಯನ ತಾವು ಹೊರಗಡೆ ಕಳ್ಸಿದ್ರಲ್ಲ, ಅವ್ರು ಕರ್ಕೊಂಡ್ ಬನ್ನಿ ಅಂತ, ಅದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ಅವ್ರಿಗೆ ಇವರೇ ಹರಿಪ್ರಸಾದ್ ಅವ್ರಿ, ನಾ ಇಲ್ಲಿ ಕುಂತೀನಿ, ಅವ್ರಿಗೆ ಕರೆದೆ ನನಗೆ ಕೈ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಅಂತ ನಾನು ಮಾತಾಡ್ತಾನೆ. ನನಗೆ ಮಾತಾಡ್ತಾನೆ ಮೊದಲಿಗೆ, ಅವ್ರಿಗೆಲ್ಲ ಮೊದಲಿಗೆ ಮಾತಾಡುದು. ನಾ ಹೇಳ್ತೀನಿ, ನೀನು ಮೊದಲ ಗೌರವದಿಂದ ನೋಡ ಕಲಿ. ನನಗೆ ತೋರಿಸ್ತಾನೆ ಇಲ್ಲಿಗೆ ತನಕ ಹೇಳ್ಕೊಂಬಂತಲ್ವಾ, ಅದೇ ಕೊಟ್ಟಿರೋ ಗೌರವ. ಕರ್ಕೊಂಬರಕ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, 8 ಗಂಟೆ ಕರ್ಕೊಂಡೇ ಬಂದ್ಬಿಡ್ತೀನಿ. ನನ್ ಕೈಯಲ್ಲಿಲ್ಲ, ನಾನ್ ಪ್ರಯತ್ನ ಮಾಡ್ತೀನಿ ಸಭಾಪತಿಗಳೇ, ನಾನ್ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಪರಿಸ್ಥಿತಿ ನನ್ ಕೈಯಲ್ಲಿಲ್ಲ. ನಾನು ಕರ್ಕೊಂಡೇ ಬಂದ್ಬಿಡ್ತೀನಿ, ಒತ್ಕೊಂಡೇ ಬಂದ್ಬಿಡ್ತೀನಿ. ನಿಮಗೆ ಮಾತು ಕೊಡಕ್ಕಾಗಲ್ಲ. ಇದು ಪ್ರಯತ್ನ ಸಾಧ್ಯ ಇಲ್ಲ. ನೀವು ದಯವಿಟ್ಟು ಎಲ್ಲರೂ ಕೇಳ್ರಿ, ಅಭಿಪ್ರಾಯ ಕೇಳಿ ಡಿಸಿಷನ್ ತಗೊಳ್ಳಿ. ಇವು ಇಲ್ಲ 8 ಗಂಟೆ ಆಗ್ತದೆ, 9 ಗಂಟೆ ಆಗ್ತದೆ, ಆಮೇಲೆ ಇಲ್ಲ 9 ಗಂಟೆ ಆಗಲ್ಲ 10 ಗಂಟೆ ಆಗ್ತದೆ ಅಂತ ಹೇಳ್ತಾರೆ. ನಾವೆಲ್ಲ ಕುಂದಿರ್ಬೇಕಾ? ಅವೆಲ್ಲ ಆಗಲ್ಲ ಸರ್. ಫಿಕ್ಸ್ ಮಾಡಿ, ಫಿಕ್ಸ್ ಟೈಮ್ ಅಷ್ಟೇ. ಫಿಕ್ಸ್ ಟೈಮ್ 8 ಗಂಟೆ ಬರ್ಬೇಕು. ನನ್ನ ನಿರ್ದೇಶನ 8 ಗಂಟೆ ಹೇಳಿ. 8 ಗಂಟೆ ನಿರ್ದೇಶನ ಕೊಟ್ಟಿ ಸಭಾಪತಿಗಳು ಹೇಳಿ 8 ಗಂಟೆ ಕರ್ಕೊಂಡ್ ಬರ್ಬೇಕಂತ ಹೇಳಿದ್ದಾರೆ. ಅವ್ರು ಕೊಟ್ಟಾಗಿದೆ ಬಿಡಿ, ನಮ್ಗೆ ಗೊತ್ತಿದೆ. ನೀವೊಂದ್ಸರಿ ಹೇಳ್ಬೇಕಾದ್ರೆ ಕೊಟ್ಟಾಗ ನಿಮ್ಗೆಲ್ಲ ಅವ್ರಿಗೆ ಹೇಳ್ತಾರೆ. ಇದು ಸರಿ ಇಲ್ಲ. ಇದು ನೀವು ಒಂದ್ ಮಾತು ಆಗ್ಲೇ ಹೇಳೋದು, ಇನ್ನೊಂದ್ ಮಾತು ಹೇಳೋದು ಸರಿ. ಪೀಠಕ್ಕೆ ಗೌರವ ಕೊಡ್ತೀವಿ. ಪೀಠದಲ್ಲಿ ನೀವು ಮಾತನಾಡಿರ್ತಕ್ಕಂಥದ್ದು, ಪೀಠದಿಂದ ನೀವು ಮಾತನಾಡ್ತಕ್ಕಂಥದ್ದು ಅದನ್ನ ಜಾರಿಗೆ ಬರಬೇಕು. ತಾವು ಹೇಳಿದ್ರಿ ಅವ್ರಿಗೆ, ಅವರು ನಿಮ್ಮ ಮಾತು ಕೇಳದೆ ಇದ್ರೆ, ಪೀಠದ್ದು ಆದೇಶವನ್ನು ಕೇಳದೆ ಇದ್ರೆ ಕೊಟ್ಟಿರಿ. ಹೌದು, ಅವ್ರು ಕೇಳದೆ ಇದ್ರೆ ಪೀಠದ್ದು ಆದೇಶ, ಮತ್ತೆ ನೀವು ಬೇರೆ ಕರ್ಮ ಜರುಗಬೇಕು. ನೀವು ಆಯ್ತು, ಅಂದ್ರೆ ಹಿಂದೆ ಮುಂದೆ ನೋಡೋ ಪ್ರಶ್ನೆನೇ ಇಲ್ಲ. ಇಲ್ಲ ನಾವೇನು ಹಿಂದೆ ಮುಂದೆ ನೋಡುದಿಲ್ಲ.
ತಗೊಳ್ತೀನಿ ಈಗ ಕೊಟ್ಟಿದ್ದಾರೆ ನನಗೆ ಖರ್ಚು ಮಾಡ್ತೀನಿ